ಅರಿಯಲಾಗದ ಘೋರ ಸಂದೇಹದಾತಿಯೊಳ್ ಮುಳುಗಿದೆ. ಅರಿಯಲಾಗದ ಘೋರ ಸಂದೇಹದಾತಿಯೊಳ್ ಮುಳುಗಿದೆ. ಮನದಿ ಮೂಡಿದ ಅಂಧಕಾರವ ಬೆಳಗಿಸಿಂದು ಭಾಸ್ಕರ. ಮನದಿ ಮೂಡಿದ ಅಂಧಕಾರವ ಬೆಳಗಿಸಿಂದು ಭಾಸ್ಕರ. ಅರಿಯಲಾಗದ ಘೋರ ಸಂದೇಹದಾತಿಯೊಳ್ ಮುಳುಗಿದೆ. ಅರಿಯಲಾಗದ ಘೋರ ಸಂದೇಹದಾತಿಯೊಳ್ ಮುಳುಗಿದೆ. ಬಂಧು ಬಾಂಧವರೆಂಬ ಪಾಸಕ್ಕೆ ಸಿಲುಕಿ ನೊಂದೆ ಇಂದು ನಾನು. ಭಗವಾನ್ ಭಾಸ್ಕರ. ಬಂಧು ಬಾಂಧವರೆಂಬ ಪಾಸಕ್ಕೆ ಸಿಲುಕಿ ನೊಂದೆ ಇಂದು ನಾನು. ನೀಗಿಸೋ ಶೋಧನೆಯ ಗೈಯದೆ ನೀಗಿಸೋ ಶೋಧನೆಯ ಗೈಯದೆ ಶಾಂತಿ ನೀಡೋ ಸಾಮಲಾಗ. ಶಾಂತಿ ನೀಡೋ ಸಾಮಲಾಗ. ಅರಿಯಲಾಗದ ಘೋರ ಸಂದೇಹದಾತಿಯೊಳ್ ಮುಳುಗಿದೆ. ಅರಿಯಲಾಗದ ಘೋರ ಸಂದೇಹ. ಭಾಸ್ಕರ ಭಾಸ್ಕರ. ಭಗವಾನ್ ಭಾಸ್ಕರ ಕಾಪಾಡು ಕಾಪಾಡು. ಓಂ ಸೂರ್ಯದೇವಾಯ ನಮಃ. ಓಂ ಸೂರ್ಯದೇವಾಯ ನಮಃ. ಕರ್ಣ 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 ಕರ್ಣ. ಯಾರು ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದ? ಯಾರು ತಾಯಿ? ನೀನು ಸರ್ವ ಸಾಕ್ಷಿಯಾಗಿ ಪೂಜಿಸುತ್ತಿರುವ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ಮೊದಲು ತೋರಿದ ಸ್ತ್ರೀ ನಾನು. ನನ್ನನ್ನು ಕುಂತಿ ಎನ್ನುವರು. ಕುಂತಿ? ನನ್ನ ಕಡು ವೈರಿಯಾದ ಅರ್ಜುನನ ತಾಯಿ ಕುಂತಿ. ನನ್ನ ಎತ್ತ ಮಾತ ಕುಂತಿ. ಅಮ್ಮ ಅಮ್ಮ ಅಮ್ಮ. ನಮಸ್ಕರಿಸುವೆನು. ಕಂದ, ಕೀರ್ತಿಶೀಲನಾಗು ಮಗು. ಅಮ್ಮ, ಎಂತ ಕೀರ್ತಿಯಮ್ಮ ನನ್ನದು. ಬಹುದಿನದ ಬಯಕೆ ಒಲಿಸಿದಮ್ಮ. ಬಯಸಿದ ದರುಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರುಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಕರುಣೆಯ ತೋರಿದೆ ಕುವರನ ಕೋರೆನೆ. ಕರುಣೆಯ ತೋರಿದೆ ಕುವರನ ಕೋರೆನೆ. ಹಿಂದಿಗೆ ನೀರುಣವ
ನನ್ನದು ತಾಯೇ ನಾ ಮಡಿದ ಪರಾಗ ಏನದು ತಾಯೇ ಅಕ್ಷಮಗೆ ಮಗನೆಂಬ ಮಮಕಾರ ಏಕಿಲ್ಲದಾಯ ಅಮ್ಮ ಅಮ್ಮ ಮಗನೆಂಬ ಮಮಕಾರ ಏಕಿಲ್ಲದಾಯೆ ಐವರ ಮಾತೆ ನಿನಗಿರುವುದೇ ಐವರ ಮಾತೆ ನಿನಗಿರುವುದೇ ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ತರುಣವು ಲಭಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ 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 ಮೇಲೇಳು ಮಗು, ಮೇಲೇಳು. ಅಮ್ಮ, ನಾನು ಹುಟ್ಟಿದ ಕೂಡಲೇ ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾನು ಮಾಡಿದ ಅಪರಾಧವಾದರೂ ಸೇರುತ್ತಾಯಿ. ಅಲ್ಲಿದ್ದ ಜಲಚರಗಳು ಈ ಪಾಪಿಯ ದೇಹವನ್ನು ತಿನ್ನದೆ ಬಿಟ್ಟು ಬಿಟ್ಟವು. ಕಾಡಿನಲ್ಲಿ ಇರುವ ಗೃಹ ಮೃಗಗಳು ತಮ್ಮ ತಮ್ಮ ಮರಿಗಳನ್ನು ಎಷ್ಟು ಪ್ರೀತಿ ಮಮತೆಗಳಿಂದ ಸಾಕಿ ಸಲುವು. ಹೀಗಿರುವಾಗ ಅಮ್ಮ, ಎಲ್ಲರೂ ನನ್ನನ್ನು ಸೂತ, ನೀಚ, ಈನ ಕುಲದವನು ಎಂದು ಹೀಯಾಳಿಸುತ್ತಲೇ ಇರುವಾಗ ಅಮ್ಮ, ಒಂದೇ ಒಂದು ಮಾತಿನಿಂದ ಪರಿಹರಿಸಬಹುದಾಗಿದ್ದ ನೀನು ಏಕಮ್ಮ ಸುಮ್ಮನಾದೆ? ಏಳು ತಾಯಿ, ಏಕೆ ಸುಮ್ಮನಾದೆ? ಹೋಗಲಿ ಬಿಡು ತಾಯಿ, ನೀನು ನನ್ನ ಹೆತ್ತ ತಾಯಿ, ದೈವಕ್ಕೆ ಸಮಾನಳು. ನಾನು ನಿನ್ನನ್ನು ದೂಷಿಸಿದರೆ ಪರಮ ಪಾಪಿಯಾಗುವ. ಇಷ್ಟು ದಿನಗಳ ಮೇಲಾದರೂ ಈ ಮಗನ ಮೇಲೆ ನೆನಪು ಬಂತಲ್ಲ, ಕರುಣೆ ತೋರಿದೆಯಲ್ಲ, ಈ ಉಪಕಾರದ ಭಾರವನ್ನು ನಾನು ಹೇಗೆ ತೀರಿಸಲಿ ಅಮ್ಮ?
ಕಣ್ಣುಗಳು ಶೂಲದಂತೆ ಏರಿಯುತ್ತಿರುವವು. ನೀನು ಬಾಲ್ಯದಿಂದ ಪಟ್ಟ ಕಷ್ಟ ಅಪಮಾನಗಳಿಗೆ ನಾನೇ ಕಾರಣಳು. ಈ ನಿನ್ನ ನಿರ್ಭಾಗ್ಯ ತಾಯಿಯನ್ನು ಕ್ಷಮಿಸು. ಅಮ್ಮ, ಈ ನಿನ್ನ ತಾಯಿಯನ್ನು ಕ್ಷಮಿಸು. ಅಮ್ಮ, ನೀನು ಈ ರೀತಿ ಮಾತನಾಡುವುದು ಈ ಬಾಲಕನಾದ ನನಗೆ ಶ್ರೇಷ್ಠವಲ್ಲ. ನಾನೇ ಹತಭಾಗ್ಯ. ನನ್ನ ಕರ್ಮಕ್ಕೆ ನೀನು ಏನು ಮಾಡಬಲ್ಲೆ ತಾಯಿ? ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ಸುಕೃತ ಶಾಲಿಗಳು. ಈ ಪಾಪಿಗೆ ಅಂತ ಭಾಗ್ಯ ಎಲ್ಲಿ ಲಭಿಸಬೇಕು ತಾಯಿ? ಬಿಡಮ್ಮ, ಬಿಡಮ್ಮ. ನಿನ್ನ ಕೌರವರೊಡನೆ ಸೇರಬೇಡ, ಪಾಂಡವರೊಡನೆ ಸೇರಿಕೋ ಮಗು. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೆ ಏನನ್ನಾದರೂ ಹೇಳು ತಾಯಿ. ನಾನು ನಡೆಸಿಕೊಡುವೆನು. ನಾನು ಜೀವಿಸಿರ ತನಕ ಸ್ವಾಮಿ ದ್ರೋಹ ಮಾತ್ರ ಮಾಡಲಾರೆ ತಾಯಿ. ಹಾಗಲ್ಲ ಮಗನೇ. ಅಮ್ಮ, ಹೆತ್ತ ತಾಯಿಯಾದ ನಾನು ನಿನ್ನಲ್ಲಿ ಭಿಕ್ಷೆಯನ್ನು ಬೇಡುತ್ತಿರುವೆನು. ಪಾಂಡವರ ಮೇಲೆ ವೈರವನ್ನು ಕಳೆ ಸೌಭದ್ರ ದಾನವನ್ನು ಮಾಡುತ್ತಿದ್ದ. ಅಮ್ಮ, ನೀನು ಕ್ಷೀರ ಮಾತೆ, ನೀನೇ ಹೇಳು ತಾಯಿ. ಆ ಪರದಾತರು ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ಆ ಕೌರವೇಶ್ವರನ ಕಾರ್ಯಗಳು ನನ್ನಿಂದಲೇ ಸಾರ್ಥಕ ಆಗಬೇಕಾಗಿರುವಾಗ ಇಂಥ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆ ಕೌರವೇಶ್ವರನ್ನು ತೊರೆದರೆ ಪರಮ ಪಾಪಿಗಿಂತಲೂ ಕಡಿಯಾಗುವುದಿಲ್ಲವೇ? ಇದರಿಂದ ನನ್ನ ತಂದೆ ತಂದಿರು ನರಕಕ್ಕೆ ಬೀಳದಿದ್ದರೆ, ಇದರಿಂದ ನಾಳೆ ಹುಟ್ಟು ಮಕ್ಕಳು ಮೊಮ್ಮಕ್ಕಳು ಈ ಕರ್ಣನು ಇಂತಹ ನೀಚನೆಂದು ಶಪಿಸದಿಗರೆ ಇಂಥ ಸನ್ನಿವೇಶದಲ್ಲಿ ನೀನೇ ಹಿತಬೋಧನೆಯನ್ನು ಮಾಡು ತಾಯಿ. ಕಂದ, ನಿನ್ನ ಮಾತು ನಿಶ್ಚಯ. ಎಷ್ಟೇ ಆಗಲಿ ಪಾಂಡವರು ನಿನ್ನ ಬೆನ್ನ ಬಿದ್ದ ಸಹೋದರರಲ್ಲವೇ? ನೀವು 6 ಜನ ಸೇರಿ ರಾಜ್ಯಭಾರ ಮಾಡುವುದನ್ನು ನಾನು ಕಂಡು ಸಂತೋಷ ಪಡಬೇಕಲ್ಲವೇ? ಅಮ್ಮ, ಇದುವರೆಗೂ ಆ ಪಾಂಡವರು ನನ್ನ ಸಹೋದರೆಂಬ ಭಾವನೆಯು ನನ್ನಲ್ಲಿ ಇರಲಿಲ್ಲ ತಾಯಿ, ನನ್ನಲ್ಲಿ ಇರಲಿಲ್ಲ. ಆದ್ದರಿಂದ ನನ್ನ ತಪ್ಪೇನು ತಾಯಿ? ಅಲ್ಲದೆ ಮಮ ಪ್ರಾಣಾಯ ಪಾಂಡವ ಎಂದು ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಾಗ ಆ ಪಾಂಡವರ ಪ್ರಾಣಕ್ಕೆ ಭಯೇನಿರುವುದು? ಬಿಡಮ್ಮ, ಬಿಡಮ್ಮ ನಿನ್ನ ಚಿಂತೆಯನ್ನ. ಚಿಂತಿಸದೇ ಹೇಗಿರಲಿ, ದುರ್ಯೋಧನನು ಲೋಕೈಕ ವೀರನಾದ ನೀನು ನಾನು ಪಾಂಡವರ ಮೇಲೆ ದ್ವೇಷ ಸಮರಗಳನ್ನೇ ಸಾಧಿಸುತ್ತಿರುವಾಗ ನಾನು ಚಿಂತಿಸದೇ ಹೇಗಿರಲಿ ಕರ್ಣ? ಅಮ್ಮ, ಮಗು, ಅಮ್ಮ, ಇಲ್ಲಿ ಬಾ. ಹೇಳು ತಾಯಿ. ಕರ್ಣ, ಅಮ್ಮ, ಹೋಗಲಿ ಹೇಳು ತಾಯಿ. ಶುದ್ಧದಿಂದ ಪರಾನ್ಮುಖ. ಅಮ್ಮ, ಅಮ್ಮ, ಈ ಕರ್ಣನು ಅಂತ ನೀಚನಲ್ಲ ತಾಯಿ, ಅಂತ ನೀಚನಲ್ಲ, ಅಂತ ನೀಚನಲ್ಲ. ಪೌರುಷಿರುವ ತನಕ ಹೋರಾಡಿ ನನ್ನ ಸ್ವಾಮಿಗಾಗಿ ಮುಡಿವೆನು. ಅಮ್ಮ, ಆತನಿಗೆ ನನ್ನಲ್ಲಿರುವ ಸ್ನೇಹವನ್ನು ನಿಲ್ಲಿಸಿ ಏನು ಬಲ್ಲೆ ತಾಯಿ? ಈ ಪ್ರಪಂಚವೇ ನನ್ನನ್ನು ದೂಡಿ ಬಿಟ್ಟಿದ್ದಾಗ ಬಹು ಮನ್ನಣೆಯಿಂದ ನನ್ನನ್ನು ಸಾಕಿ ಸಲಗಿ ಅಂಗರಾಜ್ಯಕ್ಕೆ ಪಟ್ಟಾಭಿಷೇಕವನ್ನು ಮಾಡಲಿಲ್ಲವೇ ತಾಯಿ? ತನ್ನ ಪ್ರಾಣದಂತೆ ಹೃದಯದ ಶಕನಂತೆ ನನ್ನನ್ನೇ ನಂಬಿ ಯುದ್ಧವನ್ನು ನೋಡಿರುವಾಗ ಆ ಕೌರವೇಶ್ವರ ಕಾರ್ಯಗಳು ನನ್ನಿಂದಲೇ ಸಾರ್ಥಕ ಆಗಬೇಕಾಗಿರುವಾಗ ಇಂಥ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆ ಕೌರವೇಶ್ವರನ್ನು ತೊರೆಯುವುದು ಧರ್ಮವೇ? ಸರ್ವತಾಗಲಾರದು. ನಾನು ಪರಮುಖನಾಗಲ ತಾಯಿ, ನಾನು ಪರಮುಖನಾಗಲಾರ ತಾಯಿ. ಕಂದ, ಹೋಗಲಿ ಬಿಡು ಮಗನೇ, ಹೋಗಲಿ. ನಾಳಿನ ಶುದ್ಧರಣ ರಂಗದಲ್ಲಿ ಯುದ್ಧರಂಗದಲ್ಲಿ ಪಾಂಡವರ ಯಾರಾದರೂ ನಿನ್ನ ಕೈಗೆ ಸಿಲುಕಿದರೆ ಅವರನ್ನು ಕೊಲ್ಲಬೇಡ ಮಗು. ಅಮ್ಮ, ಅವರನ್ನು ಕೊಲ್ಲಬೇಡ ಅಮ್ಮ. ಯಾರನ್ನಾದ್ರೂ ಉಳಿಸುವೆನು,
ಆ ನನ್ನ ಪರಮಹಾರಿ ಅರ್ಜುನ ಮಾತ್ರ ಉಳಿಸಲಾರೆ. ಕರ್ಣ, ಅರ್ಜುನನ ಮೇಲೆ ನಿನಗೆಷ್ಟೋ ಕೋಪವೇಕೆ? ಹೌದು ಅಮ್ಮ, ಅರ್ಜುನನೊಡನೆ ಯುದ್ಧ ಮಾಡುವುದನ್ನ ಆ ನನ್ನ ಸ್ವಾಮಿ ಕೌರವೇಶ್ವರ ನೋಡಿ ಸಂತೋಷ ಪಟ್ಟರೆ ಆಗ ನನ್ನ ಜನ್ಮ ಸಾರ್ಥಕವಾಗುವುದು. ಅಮ್ಮ, ಅರ್ಜುನನಿಂದ ನಾನೇ ಮೃತಪಟ್ಟರು, ನನ್ನಿಂದಲೇ ಅರ್ಜುನನೇ ಮೃತಪಟ್ಟರು. ನಿನಗೆ 5 ಮಕ್ಕಳು ಉಳಿದೇ ಉಳಿವರು. ನೀನು ಏಕೆ ಚಿಂತಿಸುವೆ? ನಿನ್ನ ಚಿಂತೆಯನ್ನು ಬಿಡು ತಾಯಿ. ಹೋಗಲಿ ಬಿಡು ಮಗನೇ, ನಿನ್ನನ್ನು ಹೆಚ್ಚಿಗೆ ತೊಂದರೆಗೆ ಗುರಿಪಡಿಸುವುದಿಲ್ಲ. ಕೊನೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡುವೆಯಾ? ಏನು ಕೇಳು ತಾಯಿ. ಖಂಡಿತವಾಗಿಯೂ ನಡೆಸಿಕೊಡುವೆಯಾ? ಅಮ್ಮ, ನಿನ್ನದೊಂದು ಮಾತನ್ನು ನಡೆಸಿಕೊಡಲಾರದ ಈ ಪಾಪಿ ಎಂದು ಭಾವಿಸಿರ್ಬೇಕು ತಾಯಿ. ಜನನಿ ನಿನ್ನ ಮಗನಿವನು ಕುಸಿಯಾಡುವನೇನೋ. ಅಮ್ಮ, ಜನನಿ ನಿನ್ನ ಮಗನಿವನು ಕುಸಿಯಾಡುವನೇನೋ. ಆ ಮಾತೆಯ ನುಡಿಗೆ ಉಸಿಯಾಡಿದರೆ ಮೆಚ್ಚುವನೇ ಭಾಸ್ಕರನು. ಆ ಮಾತೆಯ ನುಡಿಗೆ ಉಸಿಯಾಡಿದರೆ ಮೆಚ್ಚುವನೇ ಭಾಸ್ಕರ. ಇಂತಾದರೂ ಸರಿ ನಡೆಸುವೆನು ಈ ನಿನ್ನ ನುಡಿಗಳ. ಹೌದು ಅಮ್ಮ, ಹೌದು. ಇಂತಾದರೂ ಸರಿ ನಡೆಸುವೆನು ಈ ನಿನ್ನ ನುಡಿಗಳ. ಧರ್ಮನಾಣೆ ಧರ್ಮಜನಾಣೆ ಈ ನಿನ್ನ ಪಾದ ಕಮಲಗಳಾಣೆ ಜನನಿ. ಕಂದ, ಅಮ್ಮ, ನಾಳಿನ ರಂಗದಲ್ಲಿ ಶುದ್ಧ ರಂಗದಲ್ಲಿ ಅಮ್ಮ ಹೇಳ್ತಾಯಿ. ತೊಟ್ಟ ಬಾಣನ ತೊಡವದಿಲ್ಲನು ತಾ. ತೊಟ್ಟ ಬಾಣನ ತೊಡವದಿಲ್ಲನು ತಾ. ಕೀರ್ತನೆ ಪ್ರೇರುತ್ತಾ ಕರೆದು ಕೀರ್ತನೆ ಪ್ರೇರುತ್ತಾ ಕರೆದು ಕುವರನೆ ಕೇಳು ಪರಮದಯ ಸಮರ ಸಮನಾರಿ ಹಾರೋ ಕಂದ. ರಣರಂಗದಲ್ಲಿ ತೊಟ್ಟ ಬಾಣವನ್ನು ಪುನಃ ತೊಡಬೇಡ. ಎಂತ ಮಾತನ್ನು ಕೇಳಿಬಿಟ್ಟೆ ತಾಯಿ. ಸಿಂಹಾಸನ ಈಗಲೀಗಲೇ ಕೆಟ್ಟೆ. ವಿಂದ್ರನು ವಜ್ರ ಕವಚವನ್ನ ಅಪಾರಿಸಿದನು. ಅವನ ದುರಾದೃಷ್ಟಕ್ಕೆ ವಿದುರ ಬಿಲ್ಲನ್ನು ಮುರಿದು ಬಿಸಾಡುವನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮದ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ನನ್ನ ಹೆತ್ತ ತಾಯಿ ಒಂದು ತೊಟ್ಟ ಬಾಣವನ್ನು ಪುನಃ ತೊಡಬೇಡವೆಂದು ವಾಗ್ದಾನವನ್ನು ಕೊಡಿದಳು. ದೈವ ಪ್ರಪಂಚ ಎಲ್ಲವೂ ಸಂಚು ಮಾಡುತ್ತಿದೆ. ಮಾಡಲಿ ಪೌರುಷಿರುವ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿ ಅಮ್ಮ. ಕಂದ, ಇತ್ತ ಕರುಳಿನ ಬಾಧೆಯನು ನಾವಲ್ಲೇ ಅಮ್ಮ.
ಇತ್ತ ಕರುಳಿನ ಬಾಧೆಯನು ನಾವಲ್ಲೇ ಸತ್ಯ ಸಾಕ್ಷಿ ಧರ್ಮವನು ನಾ ಬಿಡಲೊಲ್ಲೆ ಕಟ್ಟ ಕಡೆಯೋಳ್ ಕರ್ಮದಾದಿಗೆ ಕಾಲಿಡಲೊಲ್ಲೆ ಇದೋ ಕೊಡುವೆನು ಭಾಷೆಯನೋ ಬಿಡು ಚಿಂತೆಯ ಜನನಿ ಜನನಿ ಸಂದೇಗವ ಬಿಡು ಅಮ್ಮ ಈ ಕರ್ಣನ ಭಾಷೆಯ ಕೇಳಮ್ಮ ಸಂದೇಗವ ಬಿಡು ಶ್ರೀಕೃಷ್ಣನ ಕುಟಿಲೋಪಾಯವು ಫಲಿಸಿತು. ಈ ಯುದ್ಧದಲ್ಲಿ ನಮಗಿನ್ನು ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷವಿದ್ದಂತೆ ಆಗಲಿ. ಹೋಗಿ ಬಾ ತಾಯಿ. ಅಮ್ಮ ಅಮ್ಮ ಹೀಗೆ ಬಾ ತಾಯಿ. ಅಮ್ಮ ನನ್ನದೊಂದು ಮಾತನ್ನು ನಡೆಸಿಕೊಡಿದೆಯಾ ತಾಯಿ? ನಿನ್ನದೊಂದು ಮಾತೆ ಅದೇನೆಂಬುದನ್ನು ಹೇಳು ಕಂದ. ಅಮ್ಮ ಈ ಯುದ್ಧವು ಮುಗಿಯುವ ತನಕ ನಾನು ನಿಮ್ಮ ಮಗನಂಬ ವಿಚಾರವನ್ನು ಯಾರಲ್ಲಿ ಸಹ ಹೇಳು ತಾಯಿ. ಏಕೆ ಅಮ್ಮ ದೈವವಸಾತಿದ್ದದಲ್ಲಿ ನಾನು ಏನಾದರೂ ಹೊಡಿದರೆ ಕಂದ. ಅಮ್ಮ ದೈವವಸಾತಿದ್ದದಲ್ಲಿ ನಾನು ಏನಾದರೂ ಹೊಡಿದರೆ ಸತ್ಯಸಂಧನಾದ ಧರ್ಮರಾಯನಿಂದಲೇ ಉತ್ತರ ಕ್ರಿಯಾದೆಯನ್ನು ಮಾಡಿಸಿಕೊಡಬೇಕೆಂದು ನಾನು ಪ್ರಾರ್ಥಿಸಿಕೊಳ್ಳುವೆನಮ್ಮ. ಇಂತಹ ಸಂಕಟ ನಾಶಗಳಿಂದ ಉಳಿಯೋ ಸಾಮ್ರಾಜ್ಯವಾದರೆ ಇಂತಹ ಸಾಮ್ರಾಜ್ಯವೇ ಇಲ್ಲದೆ ಹೋಗಲಿ. ಇಂತಹ ಸಾಮ್ರಾಜ್ಯವೇ ಇಲ್ಲದೆ ಹೋಗಲಿ.
ದೈವ ಅನುಕೂಲವಿಲ್ಲದವರು ಈ ಪ್ರಪಂಚದಲ್ಲಿ ಬದುಕಿದರೂ ವ್ಯರ್ಥ. ಅಯ್ಯೋ ವಿಧಿ, ನಿನ್ನ ನೀಲೆ ಅಗಣ್ಯವಾದದ್ದು. ಅರಿತವರಾರೋ ವಿಧಿ ನಿನ್ನ ಮಾಯೆಯ ತಿಳಿದವರ್ಯಾರಿಗರೋ ದೇವಾ. ಮಾನವರಾಗಿ ಜನಿಸಿದ ಮೇಲೆ ಯಾರಾದರೂ ಶ್ರುತಿಯಾಗಿ ಕರೆ ಮಾನವರಾಗಿ ಜನಿಸಿದ ಮೇಲೆ ಯಾರಾದರೂ ಶ್ರುತಿಯಾಗಿ ಕರೆ ಹೋಗವಿದ್ದರು ಹರೇ ಭೋಗವಿದ್ದರು ಸರಿ ಭಾಗ್ಯವಿದ್ದರು ಸರಿ ಭೋಗವಿದ್ದರು ಸರಿ ಭಾಗ್ಯವಿದ್ದರು ನಮ್ಮನ್ನು ನೀ ನೋಡಿ ನಗಬೇಕು. ಹೇ ಹರಿ ಆಡಿಸಿ ನಮ್ಮನು